ವಿಶ್ವವಿಖ್ಯಾತ ಮೈಸೂರು ಸ್ಯಾಂಡಲ್ ಸಾಬೂನಿನ ತಯಾರಕರಿಂದ ಸೋಪ್ ಮೇಳ ಸಾಬೂನು ಸಂತೆ ದಿನಾಂಕ 11 ಜನವರಿ 2026ರಿಂದ 20 ಜನವರಿ 2026ರವರೆಗೂ ನಾವು ಹಮ್ಮಿಕೊಂಡಿದ್ದೇವೆ. ಸೋಪುಗಳ ಮೇಲೆ ಶೇಕಡ 10ರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡಲಾಗುವುದು. ಸಾಬೂನು ಮತ್ತು ಮಾರ್ಜಕ ನಿಯಮಿತ ಸಂಸ್ಥೆಯಲ್ಲಿ ಬ್ರಾಂಚ್ ಮ್ಯಾನೇಜರ್ ಶಾಖಾ ವ್ಯವಸ್ಥಾಪಕಳಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಕರ್ನಾಟಕ ಉದ್ಯಮದ ಒಂದು ವಿಭಾಗ. ವಿಶ್ವವಿಖ್ಯಾತ ಮೈಸೂರು ಸ್ಯಾಂಡಲ್ ಸಾಬೂನಿನ ತಯಾರಕರಿಂದ ಸೋಪ್ ಮೇಳ ಸಾಬೂನು ಸಂತೆ ದಿನಾಂಕ 11 ಜನವರಿ 2026ರಿಂದ 20 ಜನವರಿ 2026ರವರೆಗೂ ನಾವು ಹಮ್ಮಿಕೊಂಡಿದ್ದೇವೆ. ಈ ಸಾಬೂನು ಮೇಳದ ಬಗ್ಗೆ ತಾವೆಲ್ಲರೂ ಹೆಚ್ಚಿಗೆ ಪ್ರಚಾರವನ್ನು ನೀಡಿ ನಮ್ಮ ಒಂದು ಸಾಬೂನು ಮೇಳ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಒಂದು ಸಾಬೂನು ಮೇಳದಲ್ಲಿ ನಮ್ಮ ಮೈಸೂರು ಸ್ಯಾಂಡಲ್ ಸಾಬೂನು 100% ಪರಿಶುದ್ಧ ಶ್ರೀಗಂಧದ ಎಣ್ಣೆಯುಕ್ತ ಏಕೈಕ ಸಾಬೂನು. ಇದರ ಜೊತೆಗೆ ಬೇರೆ ಸಾಬೂನುಗಳಾದ ಮೈಸೂರು ಸ್ಯಾಂಡಲ್ ಗೋಲ್ಡ್, ಮೈಸೂರು ಸ್ಯಾಂಡಲ್ ಮಿಲಿನಿಯಂ, ಸೆಂಟಿನಿಯಲ್ 10, 15 ವೇರಿಯಂಟ್ಸ್, ಅಗರಬತ್ತಿ ವೇರಿಯಂಟ್ಸ್ ಹಾಗೂ ಧೂಪ ಈ ಎಲ್ಲ ಉತ್ಪನ್ನಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಮುಂದುವರೆದು ನಮ್ಮ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಯುತ ಗಂಗಪ್ಪನವರು, KES ಅಧಿಕಾರಿಗಳು, ಹಿರಿಯ ಶ್ರೇಣಿ ಅವರು ಸಂಸ್ಥೆಯ ಬಗ್ಗೆ, ಸಂಸ್ಥೆಯ ಉತ್ಪನ್ನಗಳ ಬಗ್ಗೆ, ಸಂಸ್ಥೆಯ ಸಾಧನೆಗಳ ಬಗ್ಗೆ ತಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ಮಾತನಾಡಲಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ಮಾನ್ಯ ಮಾಧ್ಯಮ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು TV ಮಾಧ್ಯಮ ಮಿತ್ರರೇ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಆತ್ಮೀಯ ಬಂಧುಗಳು, ನಮ್ಮ ಸಂಸ್ಥೆ ಬಗ್ಗೆ ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಸಂಸ್ಥೆಯನ್ನು ಫೌಂಡಿಂಗ್ ಫಾದರ್ಸ್ ಆಗಿರ್ತಕ್ಕಂಥ ಅಂದಿನ ಮಹಾರಾಜರಾಗಿರ್ತಕ್ಕಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅಂದಿನ ದಿವಾನರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು SG ಶಾಸ್ತ್ರಿ ಅವರು, ಕೆಮಿಕಲ್ ಇಂಜಿನಿಯರ್ ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಾರೆ. ಈಗ ನಮ್ಮ ಹೊಸ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ MB ಪಾಟೀಲ್ ಸಾಹೇಬರು, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಸಚಿವರು, ನಂತರ ಈ ಸಂಸ್ಥೆಯ ಇವರ ಒಂದು ಸಾರಥ್ಯದಲ್ಲಿ ಮತ್ತು ಈ ಸಂಸ್ಥೆಯ ಒಂದು ವಿಷನನ್ನು ಹೊಂದಿರತಕ್ಕಂಥ ಶ್ರೀ ಅಪ್ಪಾಜಿ ನಾಡಗೌಡ, ಮಾನ್ಯ ಶಾಸಕರು, ಮುದ್ದೇಬಿಹಾಳ ಶಾಸಕರು ಹಾಗೂ ಮಾನ್ಯ ಡಾಕ್ಟರ್ ಪ್ರಶಾಂತ್ ಅವರು, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಸಂಸ್ಥೆಯು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮತ್ತು ಈ ಕ್ಷೇತ್ರದ ಸಿದ್ದೇಶ್ವರ ಸ್ವಾಮಿಗಳ ಹಿತನುಡಿಯಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿ ಆಗಿದೆ, ಉಳಿದಿರುವುದು ಆಚರಣೆ ಮಾತ್ರ ಅಂತಕ್ಕಂಥ ಸನ್ಮಾನ್ಯ ಸ್ವಾಮಿಗಳ ಹಿತನುಡಿಯನ್ನು ಉಚ್ಚರಿಸುತ್ತಾ ಮತ್ತು ಈ ಭಾಗದ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುತ್ತಾ ನಾನು 2 ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಮ್ಮ KSDL ಸಂಸ್ಥೆಯ ಹೆಡ್ ಆಫೀಸು ಬೆಂಗಳೂರಲ್ಲಿದೆ ಮತ್ತು ರೀಜನಲ್ ಆಫೀಸು ಶಿವಮೊಗ್ಗ ಮತ್ತು ಮೈಸೂರಲ್ಲಿ ಇದೆ. ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಆಫೀಸುಗಳು ಆಲ್ ಓವರ್ ಇಂಡಿಯಾ, ಪಾನ್ ಇಂಡಿಯಾದಲ್ಲಿ ಅಂದರೆ ಬೆಂಗಳೂರು, ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದು, ಮುಂಬೈ ಈ ಒಂದು ಪ್ರದೇಶಗಳಲ್ಲಿ ಮಾರುಕಟ್ಟೆ ಜಾಲಗಳನ್ನು ಹೊಂದಿದೆ. ಅಲ್ಲದೆ ಪ್ರಪಂಚದಲ್ಲಿ 25 ರಾಷ್ಟ್ರಗಳಿಗೆ ನಾವು ರಫ್ತನ್ನು ಮಾಡ್ತಾ ಇದ್ದೀವಿ ಮತ್ತು 2024-25ನೇ ಸಾಲಿನಲ್ಲಿ 25 ಕೋಟಿ ಕೂಡ ರಫ್ತಿಯಿಂದ ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಮತ್ತು ನಮ್ಮ ಸಂಸ್ಥೆಯು ಮೊದಲಿನಿಂದಲೂ ಸುಮಾರು 108 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಅಂದಿನಿಂದಲೂ ಕೂಡ ಇಂದಿನವರೆಗೂ ಗುಣಮಟ್ಟ ಕ್ವಾಲಿಟಿಯಲ್ಲಿ ನಂಬರ್ 1 ಮೇಂಟೈನ್ ಮಾಡಿಕೊಂಡು ಬಂದಿದೆ. ಗುಣಮಟ್ಟ ಖಾತ್ರಿಯನ್ನು ಪಡಿಸ್ಕೊಳ್ತಾ ಇರ್ತೀವಿ, ಟೆಸ್ಟ್ ನಡೀತಾ ಇರುತ್ತೆ ಮತ್ತು
GI ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಪ್ರಮಾಣ ಪತ್ರವನ್ನು ಕೂಡ ಹೊಂದಿದೆ, ISO ಪ್ರಮಾಣ ಪತ್ರವನ್ನು ಕೂಡ ಹೊಂದಿದೆ. ಅದು ಅಲ್ಲದೆ ನಮ್ಮದು ಉತ್ತಮ ನೈಸರ್ಗಿಕ ಪಾಲಿಸಿಯನ್ನು ಕೂಡ ನಮ್ಮ ಸಂಸ್ಥೆಯು ಅಳವಡಿಸಿಕೊಂಡಿರುತ್ತದೆ. ಸೊ ಈ ರೀತಿಯಾಗಿ ನಮ್ಮದು PFM 80% ಇದೆ, ಅಂದರೆ ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತಕ್ಕಂಥ, ಅಂದರೆ ಮಾಯಿಶ್ಚರ್ ತೇವಾಂಶ ಉಳ್ಳ ವಿಶ್ವದಲ್ಲಿ ಏಕೈಕ ಸೋಪು ಯಾವುದಪ್ಪ ಅಂತ ಹೇಳಿದ್ರೆ ಅದು ಮೈಸೂರು ಸ್ಯಾಂಡಲ್ ಅಂತಕ್ಕಂಥದ್ದು. ಸೊ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಇದೆ ನಮ್ಮ ಉತ್ಪನ್ನಗಳ ಬಗ್ಗೆ. ಇತ್ತೀಚೆಗೆ ಮತ್ತು ಹಲವಾರು ವರ್ಷಗಳಿಂದ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ಸಂಸ್ಥೆಯ ಪಡ್ಕೊಂಡು ಬಂದಿರತಕ್ಕಂಥದ್ದನ್ನು ತಮಗೆಲ್ಲ ಗೊತ್ತಿರೋ ವಿಚಾರ. ಇತ್ತೀಚೆಗೆ 2015ರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ನಮ್ಮ ಸಂಸ್ಥೆಗೆ ನಮ್ಮ CEO ನಮ್ಮ MD ಸಾಹೇಬರು ರಿಸೀವ್ ಮಾಡಿದ್ದಾರೆ. ಮತ್ತು ಎಕ್ಸ್ಪೋರ್ಟ್ ಪ್ರಶಸ್ತಿಯನ್ನು ಕೂಡ, ಮತ್ತು 2024ರಲ್ಲಿ ಪರಿಸರ ಸ್ನೇಹಿ 9 ಉದ್ದಿಮೆಗಳಲ್ಲಿ, ರಾಷ್ಟ್ರದಲ್ಲಿ 9 ಉದ್ದಿಮೆಗಳಲ್ಲಿ PSCಗಳಲ್ಲಿ ನಮ್ಮ KSDL ಸಂಸ್ಥೆಯನ್ನು ಕೂಡ ಗುರುತಿಸಿ ಪರಿಸರ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು 2025ರಲ್ಲಿ ನಮ್ಮ ಸಂಸ್ಥೆಗೆ ನಮ್ಮ MD ಸಾಹೇಬರಿಗೆ ಉತ್ತಮ CEO ಪ್ರಶಸ್ತಿ ಅಂತೇಳಿ ಕೂಡ ಇದೇ TV18 ಸಂಸ್ಥೆಯು ಕೂಡ ಕೊಟ್ಟಿರುತ್ತೆ. ಅಲ್ಲದೆ ನಮ್ಮ ಸಂಸ್ಥೆಗೆ 2010, 2017 ಮತ್ತು 2019ನೇ ಸಾಲಿನಲ್ಲಿ ಉತ್ತಮ CM ರತ್ನ ಅವಾರ್ಡ್ ಕೂಡ, ಮಾನ್ಯ ಮುಖ್ಯಮಂತ್ರಿಗಳ ರತ್ನ ಅವಾರ್ಡ್ ಕೂಡ ಕೊಡಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮತ್ತು ನಮ್ಮದು ವಹಿವಾಟು ER ಗ್ರೌತ್ 14% ಹೆಚ್ಚಾಗಿದೆ. ಮತ್ತು 2022-23ರಲ್ಲಿ 182 ಕೋಟಿ ಲಾಭವನ್ನು ದಾಖಲಿಸುತ್ತೆ. ಮತ್ತು 2023-24ರಲ್ಲಿ 362 ಕೋಟಿ ಲಾಭಾಂಶವನ್ನು ದಾಖಲಿಸುತ್ತೆ. ಮತ್ತು 1571 ಕೋಟಿ ವಹಿವಾಟು ನಡೆಸುತ್ತೆ. ಮತ್ತು 2024-25ರಲ್ಲಿ 1767 ಕೋಟಿ ವಹಿವಾಟನ್ನು ನಡೆಸಿ 451 ಕೋಟಿ ಲಾಭಾಂಶವನ್ನು ದಾಖಲಿಸುತ್ತೆ. ಮತ್ತು 134 ಕೋಟಿ ಸರ್ಕಾರಕ್ಕೆ ಡಿವಿಡೆಂಡ್ ಅನ್ನು ಕೂಡ ಪಾವತಿಸಿಕೊಂಡು ಬಂದಿರುತ್ತೆ. ಸೊ ಈ ರೀತಿಯಾಗಿ ಸಂಸ್ಥೆಯು ಪ್ರಗತಿಯ ಹಾದಿಯಲ್ಲಿ ಇರ್ತಕ್ಕಂಥದ್ದನ್ನು ಮಾಧ್ಯಮ ಮಿತ್ರರ ಮುಂದೆ ನಾವು ಇಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯು ಹಲವಾರು ಬಗೆಯ ಉತ್ಪನ್ನಗಳನ್ನು ತಯಾರು ಮಾಡಿ ನೈಸರ್ಗಿಕವಾಗಿರ್ತಕ್ಕಂಥ ಮತ್ತು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಮತ್ತು ಆರೋಗ್ಯ ಸತ್ವವುಳ್ಳ ಸೋಪುಗಳನ್ನು ತಯಾರು ಮಾಡ್ತಾ ಇದೆ. ಸೊ ಅದರಲ್ಲಿ ಮೈಸೂರು ಸ್ಯಾಂಡಲ್ 75 ಇರ್ಬೋದು, ಮೈಸೂರು ಸ್ಯಾಂಡಲ್ 150 ಗ್ರಾಮ್ ಇರ್ಬೋದು, ಮೈಸೂರು ಸ್ಯಾಂಡಲ್ ಗೋಲ್ಡ್ ಇರ್ಬೋದು, ಮತ್ತು ಕಾರ್ಬಲಿಕ್ ಸೋಪ್ಸು, ಬೇಬಿ ಸೋಪ್ಸು. ಅಲ್ಲದೆ ನಾವು 2012ರಲ್ಲಿ ಮಿಲೇನಿಯಂ ಸೋಪ್ ಅಂತಕ್ಕಂಥದ್ದು ಅತ್ಯಂತ ಗುಣಮಟ್ಟವುಳ್ಳ ಸೋಪನ್ನು ಪರಿಚಯ ಮಾಡಿಕೊಂಡಿದ್ವಿ. ಅದನ್ನು ಕೂಡ ನಾವು ನೋಡ್ಬೋದು ಮತ್ತು ಬಳಸ್ಬೋದಾಗಿದೆ. ಮತ್ತು ಇದಲ್ಲದೆ ಹಲವಾರು ಪಾಪ್ಯುಲರ್ ಸೋಪುಗಳು, ವೇವ್ ಡಿಯೋ ಅಂತಕ್ಕಂಥದ್ದು, ವೇವ್ ಟರ್ಮರಿಕ್, ವೇವ್ ಲೈಮ್ ಸೋಪು ಅಂತಕ್ಕಂಥದ್ದು, ಅದಲ್ಲದೆ ರೋಸು, ಜಾಸ್ಮಿನ್ನು, ಕಾರ್ಬಲಿಕ್, ಬೇಬಿ ಸೋಪು ಅಂತಕ್ಕಂಥ ಹಲವಾರು ಗುಣಮಟ್ಟ ಉಳ್ಳ ಸೋಪುಗಳನ್ನು ಕೂಡ ನಾವು ಮಾರ್ಕೆಟಿಗೆ ಬಿಟ್ಟಿರ್ತೀವಿ. ಸೊ ಅದನ್ನು ಕೂಡ ನಾವು ನೋಡ್ಬೋದು ಮತ್ತು ಬಳಸ್ಬೋದಾಗಿದೆ. ಇದಲ್ಲದೆ ನಮ್ಮ ಸಂಸ್ಥೆಯು ಈಗ 2,000 ಕೋಟಿಗಳ ಗುರಿಯನ್ನು, ಅಂದರೆ 2026 ಮಾರ್ಚ್ ಅಂತ್ಯದ ವೇಳೆಗೆ 2,000 ಕೋಟಿ ಗುರಿಯನ್ನು ಮತ್ತು 500ಕ್ಕಿಂತಲೂ ಹೆಚ್ಚು ಕೋಟಿ ಲಾಭಾಂಶವನ್ನು ಪಡೆಯುವ ನಿರೀಕ್ಷೆ ಇದೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮತ್ತು 2030ರ ವೇಳೆಗೆ ನಮ್ಮ ಏನು ಸಂಸ್ಥೆಯು 5,000 ಕೋಟಿ ಗುರಿಯನ್ನು ಕೂಡ ಹೊಂದಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಮತ್ತು ಕಳೆದ 2 ವರ್ಷಗಳಿಂದ ನಾವು ಇ-ಕಾಮರ್ಸ್ ಮತ್ತು ಮಾಡರ್ನ್ ಟ್ರೇಡಲ್ಲಿ 437 ಕೋಟಿಗಳಷ್ಟು ದಾಖಲೆಯನ್ನು ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಹಿಂದೆ ಇ-ಕಾಮರ್ಸ್ ಮತ್ತು ಮಾಡರ್ನ್ ಟ್ರೇಡಲ್ಲಿ ಇರಲಿಲ್ಲ. ಅದನ್ನು ಕೂಡ ಆಧುನಿಕತೆಗೆ ತಕ್ಕಂತೆ ನಮ್ಮ ಸಂಸ್ಥೆಯು ಕೂಡ ಅಂತರ್ಜಾಲದಲ್ಲಿ ಕೂಡ ಈ ಸೋಪನ್ನು ಮಾರಾಟ ಮಾಡೋದಕ್ಕೆ ಒಂದು ಯೋಜನೆಗಳನ್ನು ಕೂಡ ರೂಪಿಸಿಕೊಂಡಿರ್ತೀವಿ ಅಂತಕ್ಕಂಥ. ಇದಲ್ಲದೆ ಮತ್ತು ಹಲವಾರು ಹೊಸ ಮಿಷನ್ಗಳನ್ನು ಅಳವಡಿಸಿಕೊಳ್ಳೋದು ಮತ್ತು ನಮ್ಮ ಘನ ಸರ್ಕಾರವು ಬಿಜಾಪುರದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಸೋಪ್ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡೋದಕ್ಕೆ ಕೂಡ ಯೋಜನೆಯನ್ನು ಹಾಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತದೆ. ಸೊ ಈ ರೀತಿಯಾಗಿ ನಮ್ಮ ಏನು ಸಂಸ್ಥೆಯು ಹಿಂದೆ 125 PSCಗಳಿದ್ದಾವೆ ಕರ್ನಾಟಕದಲ್ಲಿ. ಅದರಲ್ಲಿ 2023-24ರಲ್ಲಿ 3ನೇ ಸ್ಥಾನದಲ್ಲಿತ್ತು. ಈಗ ಲಾಭಾಂಶದಲ್ಲಿ ದಾಖಲಿಸಿ ಈ 125ರಲ್ಲಿ 1ನೇ ಸ್ಥಾನಕ್ಕೆ ಕೂಡ ಬಂದಿರತಕ್ಕಂಥದ್ದು ನಮ್ಮ ಸಂಸ್ಥೆಯ ಹೆಮ್ಮೆಯ ವಿಷಯ ಅಂತೇಳಿ
ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲದೆ ಇಲ್ಲಿ ನಾವು 11/1/2026ರಿಂದ 20/1/2026ರವರೆಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಬಿಜಾಪುರದಲ್ಲಿ ಈ ಸೋಪ್ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಸಾರ್ವಜನಿಕರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು. ಎಲ್ಲ ಸೋಪುಗಳ ಮೇಲೆ 10% ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡಲಾಗುವುದು ಮತ್ತು ಅಗರಬತ್ತಿ, ಧೂಪು ಇವುಗಳ ಮೇಲೆ 15% ರಿಯಾಯಿತಿ ದರದಲ್ಲಿ ಸೋಪನ್ನು ಮಾರಾಟ ಮಾಡಲಾಗುವುದು. ಆದ್ದರಿಂದ ನಮ್ಮ ಈ ಒಂದು ಬಿಜಾಪುರ ಜಿಲ್ಲೆಯ ಜನತೆ, ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ, ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಸದಾವಕಾಶವನ್ನು ಬಳಸಿಕೊಂಡು ನಮ್ಮ ಸರ್ಕಾರಿ ಸಂಸ್ಥೆಯ ಸೋಪನ್ನು ಬಳಸಬೇಕಂತೇಳಿ ಮತ್ತು ನೈಸರ್ಗಿಕವಾಗಿರ್ತಕ್ಕಂಥದ್ದು, ಕಾಂತಿಯುಕ್ತವಾಗಿರ್ತಕ್ಕಂಥದ್ದು, ತ್ವಚೆಗೆ ಒಳ್ಳೆಯ ಗ್ಲೋವನ್ನು ಕೊಡ್ತಕ್ಕಂಥ ಒಂದು ಏಕೈಕ ಸೋಪ್ ಅಂತ ಹೇಳಿದ್ರೆ ಮೈಸೂರು ಸ್ಯಾಂಡಲ್ ಸೋಪು. ಮತ್ತು ಯಾವುದೇ FMCG ಕಂಪನಿಗಳಿಗಿಂತಲೂ ಕೂಡ ಗುಣಮಟ್ಟದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನೈಸರ್ಗಿಕ ಸೋಪನ್ನು ತಯಾರು ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಗ್ರಾಹಕರೇ ನಮ್ಮ ದೇವರು. ದಯವಿಟ್ಟು ಬಳಸಿ, ನಮ್ಮ ಸಂಸ್ಥೆಯನ್ನು ಉಳಿಸಿ ಇನ್ನಷ್ಟು ಸಹಾಯ ಮಾಡಬೇಕಂತೇಳಿ ಸಂಸ್ಥೆಗೆ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಗ್ರಾಹಕ ಬಂಧುಗಳಲ್ಲಿ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈಗ ಮಾನ್ಯ ಸಚಿವರು ಇದೆಲ್ಲ ಹೇಳಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಈಗ ಸ್ಟೇಜ್ ಏನಂತ ಹೇಳಿದ್ರೆ ಸರ್ಕಾರದ ಅನುಮತಿ ಸಿಕ್ಕಿದೆ. KDBಯಿಂದ ನಾವು ಹಣ ಪಾವತಿ ಮಾಡೋದಕ್ಕೂ ಕೂಡ ನಿನ್ನೆ ಅನುಮತಿ ಸಿಕ್ಕಿದೆ. ಸೊ ಅದು ಪ್ರೋಸೆಸ್ ಅಲ್ಲಿದೆ. ಅತಿ ಶೀಘ್ರವಾಗಿ ಲ್ಯಾಂಡನ್ನು ನಮ್ಮ ಹೆಸರಿಗೆ ಮಾಡಿಕೊಂಡು ಕಾರ್ಖಾನೆಯನ್ನು ಮಾನ್ಯ ಸಚಿವರ ನಿರ್ದೇಶನದಲ್ಲಿ 50 ಎಕರೆ ಯಾವ ಈಗ ನಮ್ಮಲ್ಲಿ 43,000 ಮೆಟ್ರಿಕ್ ಟನ್ಸ್ ಇದೆ. ಸೊ ನಮಗೆ ಇನ್ನೂ ಕೂಡ 50,000 ಮೆಟ್ರಿಕ್ ಟನ್ಸ್ ಬೇಕಾಗುತ್ತದೆ. ಸೊ ಮಾರುಕಟ್ಟೆಗೆ ನಮಗೆ ಈಗ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಕೊರತೆ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಏನು ಹೊಸ ಮಿಷನ್ಗಳನ್ನು ಅಥವಾ ಹೊಸ ಫ್ಯಾಕ್ಟ್ರಿಗಳನ್ನು ನಮ್ಮ ಜಮೀನುಗಳು ಎಲ್ಲೆಲ್ಲಿದೆ ಅಲ್ಲಿ ನಮ್ಮ ಘನ ಸರ್ಕಾರ ಈ ಒಂದು ಮಿಷನ್ಗಳನ್ನು ಅಳವಡಿಸಿ ಇನ್ನೂ ಹೆಚ್ಚು ಉತ್ಪನ್ನಗಳನ್ನು ಮಾಡಲು ಆಯೋಜಿಸಿದೆ. ಈಗ ಸರ್ ಇಲ್ಲೇ ಮೊನ್ನೆ ಕೃಷಿ ಯೂನಿವರ್ಸಿಟಿಯಲ್ಲಿ ಕೃಷಿ ಮೇಳ ನಡೀತು. ಹೇಳಿ ಸರ್. ಅಲ್ಲಿ ಮೈಸೂರು ಸೋಪ್ ಅಂತ ಹೇಳಿ ಸೇಮ್ ನಿಮ್ಮ ಸೋಪಿನ ಥರನೇ ಸೋಪ್ಗಳು ಮಾರಾಟ ಮಾಡ್ತಾರೆ. ಅಂದ್ರೆ ನಿಮ್ಮ ಬ್ರ್ಯಾಂಡಲ್ಲಿ ಕಾಪಿ ಮಾಡ್ತಿದ್ದಾರೆ. ನಿಮ್ಮ ಗಮನಕ್ಕೆ ಬಂದಿದೆಯಾ? ಕಂಟ್ರೋಲಿಗೆ ಏನಾದ್ರು ಮಾಡ್ತಾ ಇದ್ದೀರಾ? ಸರ್, ಅದು ನಾವು ನಮ್ಮಲ್ಲಿ ಕ್ವಾಲಿಟಿ ಚೆಕಪ್ ಅಂತ ಹೇಳಿ ಇದೆ. ಏನಾದರೂ ಅದರ ಮಾರಾಟ ಆಗ್ತಾ ಇದ್ರೆ ನಮ್ಮ ಸೇಲ್ಸ್ ಫೋರ್ಸ್ ಅಂತಕ್ಕಂಥವ್ರು ಇದೆ, ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತೇಳಿ, ಅವ್ರ ಕಡೆಯಿಂದ ಅದರ ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಮ್ಮ ಒಂದು ಏನು ತನಿಖಾ ಸಂಸ್ಥೆ ಕ್ವಾಲಿಟಿ ಚೆಕಪ್ ಏನಿರುತ್ತೆ ಅದು ಚೆಕ್ ಮಾಡಿಸಿ ಆ ಥರ ಕಂಡು ಬಂದಾಗ ನಾವು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಸೇಮ್ ಬ್ರ್ಯಾಂಡ್ ಸೇಮ್ ಕವರ್ ಎಲ್ಲ ಹಾಕಿ ಮೈಸೂರು ಸೋಪ್ ಅಂತಾನೆ ಮಾಡ್ತಾ ಇದ್ದೀವಿ. ಅದು ಚೆಕ್ ಮಾಡ್ತೀವಿ ಸರ್. ಆ ಥರ ಇದ್ರೆ ನಮ್ಮ ಇದು ಕೊಡಿ ಸರ್ ಎಲ್ಲಿ ಅಂತೇಳಿ ಚೆಕ್ ಮಾಡಿ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ. ಚೆಕ್ ಮಾಡಿ ಫ್ರೀಯಾಗಿ ಎಲ್ಲ ಮಾಡ್ತಾರೆ. ಅದನ್ನ ಬೇರೆ ಯಾರು ಮಾರ್ಕೆಟ್ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ಆಲ್ವೇಸ್ ವಿಲ್ ಸಿ ಮನಿ ಬೆನಿಫಿಟ್ಸ್ ಹಾಕೊಂಡು why it is not possible for the Mysore Surgery to take over it and try to they said it's small and ಗೊತ್ತಾಯ್ತು ಸರ್. but it becomes very popular among all the customers. ಎಲ್ಲ ಫ್ರೀ ಕೊಡ್ತಾರೆ ಅಂದರೆ ಆ ಕಸ್ಟಮರ್ಗಳಿಗೆ ಆಸ್ ಕಾಂಪ್ಲಿಮೆಂಟ್. ಸೊ ಅದನ್ನು ಮೆಡಿಕೇಶನ್ ಯಾವ ಇನ್ನೊಂದಕ್ಕೆ ಓವರ್ಟೇಕ್ ಮಾಡೋಕ್ಕಾಗಿಲ್ಲ. ಅದನ್ನು ವಾಯ್ ಇಲ್ಲ, ಕರೆಕ್ಟ್. ನಮ್ದು ಕೂಡ ಈಗ 20 ಗ್ರಾಮ್ ಸೋಪ್, ಟ್ಯಾಬ್ಲೆಟ್ ಸೋಪು ಅಂತೇಳಿ ಬಿಟ್ಟಿದ್ದೀವಿ. ನಾವು ಹೇಳಿದ್ದನ್ನು ಕೂಡ ಗಮನಿಸಿದ್ದೀವಿ. ಹಿಂದೆ ಇತ್ತು, ಬಟ್ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಘನ ಸರ್ಕಾರ ಬಂದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಈಗ R&D ಸಂಶೋಧನೆ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಸೋಪುಗಳು ಮತ್ತು ಬೇರೆ FMCG ಕಂಪನಿಗಳು ಮಾರುಕಟ್ಟೆಯಲ್ಲಿ ಯಾವ ಥರ ಇದ್ದಾವೆ ಸೋಪುಗಳು, ನಾವು ಯಾವ ಥರ ಮುಂದಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಸ್ಟಡಿ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ಹೇಳೋದಂತೆ ಸರ್, ಹೋಟೆಲ್ಗಳಿಗೂ ಕೂಡ ನಾವು ಸಪ್ಲೈ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಖಂಡಿತ ಒಳ್ಳೆಯ ಪಾಯಿಂಟ್ ರೈಸ್ ಮಾಡಿ ನಾನು ಕೂಡ ಗಮನಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ನಮ್ಮ ಸೋಪನ್ನ ಎಲ್ಲ ಹೋಟೆಲ್ಗಳಿಗೆ ಕೊಡೋದಕ್ಕೆ ಮತ್ತು ಆ ರೀತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು
ಮುಂದಿನ ದಿನಗಳಲ್ಲಿ ಅದು ಕೂಡ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅನುಮತಿ ತಗೊಂಡು ನಾವು ಮಾಡ್ತೀವಿ ಸರ್. ನಕಲಿ ಅಂತ ಸಾರ್ವಜನಿಕರು ಯಾವ ರೀತಿ ಗುರುತಿಸಬಹುದು ಅಂತ ಫೇಕ್ ಅವರು ಜೆನ್ಯೂನ್ ಹೆಂಗೆ ಜನರಿಗೆ ಹೆಂಗೆ ಅರ್ಥ ಆಗ್ತದೆ? ಒಳ್ಳೆ ಪ್ರಶ್ನೆ ಸರ್. ನಾನು ಈಗಾಗಲೇ ಹೇಳಿದೆ ತಮಗೆ, ಬೇರೆ ಸೋಪ್ಸ್ ಆದರೆ ಸಿಂಥೆಟಿಕ್ ಮೆಟೀರಿಯಲ್ಸು ಬಳಸಿರ್ತಾರೆ. ಸಿಂಥೆಟಿಕ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನಾವು ಬೇರೆ ಯಾವ ಕಂಪನಿ ಕೂಡ ನಾವು ದೂಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಬಟ್ ನ್ಯಾಚುರಲ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಬೇರೆ ಸೋಪ್ ಬಳಸಿದಾಗ ನಿಮಗೆ ಹೊಗೆ ಥರ ನೊರೆ ಬರುತ್ತೆ. ಆದರೆ ನಮ್ಮ ಸೋಪು ಬಳಸಿದಾಗ ವೈಟ್ ಇಶ್ಯೂ ನೊರೆ ಹೆಚ್ಚು ಬರೋದಿಲ್ಲ, ಕಡಿಮೆನೂ ಬರೋದಿಲ್ಲ, ನ್ಯಾಚುರಲ್ ಆಗಿ ಇರುತ್ತೆ. ಮತ್ತು ನಮ್ಮದು ಏನು ಎಕ್ಸ್ಟ್ರೀಮ್ ಕೆಮಿಕಲ್ ಬಳಸೋದಿಲ್ಲ, ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತ ಅಂದರೆ ತ್ವಚೆಗೆ ಹಾನಿ ಇಲ್ಲದೆ ಇರತಕ್ಕಂಥ ನೈಸರ್ಗಿಕವಾಗಿ ಇದು ಮಾಡಿರ್ತೀವಿ. ನಮ್ಮ ಉತ್ಪನ್ನಗಳು ಒಂದ್ಸರಿ ಬಳಸಿ ಸರ್, ನೀವು ಬಳಸಿದ ಮೇಲೆ ಗೊತ್ತಾಗುತ್ತೆ. ಈಗ ನಮ್ಮ ಸಂತೆಯಲ್ಲಿ ಇಲ್ಲೇ ನಾವು ವ್ಯಾಪಾರ ಮೇಳ ಆಯೋಜನೆ ಮಾಡಿದ್ವಲ್ಲ, ನೀವು ಬಳಸಿದ ಮೇಲೆ ನಮ್ದು ನೈಸರ್ಗಿಕ ಮತ್ತು ಬೇರೆಯವ್ರದ್ದು ಅಲ್ಲ ಅಂತಕ್ಕಂಥದ್ದು ಬಳಸಿದಾಗಲೇ ಗೊತ್ತಾಗ್ತದೆ. ಈಗ ಒಂದು ಚಾಕ್ಲೇಟ್ ನೀವು ಅದನ್ನ ಕನ್ಸ್ಯೂಮ್ ಮಾಡಿದಾಗಲೇ ನಿಮಗೆ ಅದು ಗೊತ್ತಾಗ್ತದೆ. ಸೊ ಹೀಗಾಗಿ ಅದನ್ನ ಬಳಸಿ ನೈಸರ್ಗಿಕವಾಗಿ, ಯಾಕಂದ್ರೆ ನಿಮ್ಮ ಹಳೆ ತಲೆಮಾರನ್ನು ಕೇಳಿ ಸರ್, ಮೈಸೂರು ಸ್ಯಾಂಡಲ್ ಅವತ್ತಿಂದಲೂ ಕೂಡ ಸುಗಂಧನೂ ಬಳಸಿಕೊಂಡೇ ಬಂದಿದೆ. ಅದು ಗೊತ್ತಾಗುತ್ತೆ. ನಮ್ಮ ಸೋಪು ಈ ನೈಸರ್ಗಿಕವಾಗಿ ಬಳಸಿರ್ತಕ್ಕಂಥ ಏನು ಗಂಧದ ಎಣ್ಣೆಯನ್ನು ಬಳಸಿ ಮತ್ತು ಕ್ಲೋವನ್ನು ಕೂಡ ಹಾಕಿ, ವೆಟ್ರಿವರ್ ಆಯಿಲ್ ಹಾಕಿ ಎಲ್ಲ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸಿರ್ಲಿಲ್ಲ. ನಾವು ಜನರ ಸೇಫ್ಟಿ ಈಸ್ ಫಸ್ಟ್ ಸರ್. ನಾವು ಲಾಭ ಈಸ್ ಫಸ್ಟ್ ಅಲ್ಲ, ನಮ್ದು ಜನರ ಸೇಫ್ಟಿ ಫಸ್ಟ್. ಆ ದೃಷ್ಟಿಯಿಂದ ಜನರಿಗಾಗಿ ನಾವು ತಯಾರಿಸಿರ್ತೀವಿ ಸರ್. ನಮ್ದು ಕೂಡ 4-5 ವರ್ಷಗಳಿಂದ ನಾವು ಯಾವುದೇ ರೀತಿ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ಅದೇ ರೇಟು, ಅದೇ ಇದು, ಸೇಮ್ ಕ್ವಾಲಿಟಿ ಇದೆ. ತಾವು ಬಳಸಿ ಗೊತ್ತಾಗುತ್ತೆ ನಮ್ಗೆ ನ್ಯಾಚುರಲ್ ಅಂತ. ಅದೇ ಬೇರೆ ಕಂಪೇರಿಟಿವ್ ಬಳಸಿ ಅವಾಗ ಗೊತ್ತಾಗುತ್ತೆ ಹೌದು ಮೈಸೂರು ಸ್ಯಾಂಡಲ್ ಕ್ವಾಲಿಟಿ ಇದೆ ಅಂತ. ಕರ್ನಾಟಕದವರಿಗೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಬ್ರಾಂಚ್ ಇದೆ. ಸಾಧ್ಯದಷ್ಟು ಉತ್ತರ ಕರ್ನಾಟಕದ ಯಾರಾದರೂ ಒಳ್ಳೆಯ ರೂಪದಲ್ಲಿ ಇದ್ದರೆ ಉತ್ತರ ಕರ್ನಾಟಕದವ್ರನ್ನ ಬಳಕೆ ಮಾಡಿಕೊಂಡು ಅದನ್ನು ಪ್ರಾಡಕ್ಟ್ ಕೊಡೋಕ್ಕೆ ಸಾಧ್ಯತೆ ಇದೆ. ಖಂಡಿತ ಸರ್, ತಾವು ಹೇಳಿದ್ದು ಇದಿದೆ. ನಾವು ಈಗ ಆಲ್ರೆಡಿ ಸುಮಾರು ಜನನ ಐಡೆಂಟಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲರಿಗೂ ಕೂಡ ಅನುಕೂಲವಾಗತಕ್ಕಂಥ ರೂಪದರ್ಶಿಗಳನ್ನು ಮತ್ತು ರಾಯಭಾರಿಗಳನ್ನು ಬಳಸಿಕೊಂಡು ನಾವು ಇದು ಮಾಡ್ತೀವಿ. ಸರಿ ಸರ್, ಪರ್ಚೇಸ್ ಮಾಡ್ತೀವಲ್ಲ, ನೀವು ಪರ್ಚೇಸ್ ಮಾಡಿ ಅದರ ಬಳಕೆ ಮಾಡಿದ ಮೇಲೆ ಅದು ಒರಿಜಿನಲ್ ಡೂಪ್ಲಿಕೇಟ್ ಕನ್ಫರ್ಮ್ ಮಾಡೋದು ತಿಳಿದಿದೆ. ಬಟ್ ಈಗ ಪರ್ಚೇಸ್ ಮಾಡೋ ಟೈಮಲ್ಲಿ ಬಾಕ್ಸ್ ಮೇಲೆ ಬಟ್ ಹೋಲ್ಮಾರ್ಕ್ ಮಾತ್ರ ಸರ್ ಅದು ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ನಾವು ಅದರ ಟೆಸ್ಟ್ ಮಾಡಿ ಪರ್ಚೇಸ್ ಮಾಡೋದು ಯಾವ್ದಾದ್ರು ಇದೆ ಸರ್? ಒರಿಜಿನಲ್ ಸರ್ ನಮ್ಮಲ್ಲಿ ISO ಮಾರ್ಕು ಅಂತೇಳಿ ಇರುತ್ತೆ, ಮತ್ತು ಏನು ಟ್ಯಾಗ್ ಅಂತಕ್ಕಂಥದ್ದು ಇರುತ್ತೆ, ಒರಿಜಿನಾಲಿಟಿ ಅಂತಕ್ಕಂಥದ್ದು, ಮತ್ತು ಬ್ರ್ಯಾಂಡ್ ಇದು ಕೂಡ ಇರುತ್ತೆ. ಡೂಪ್ಲಿಕೇಟ್ ಬೇಕು ಅಂತಕ್ಕಂಥದ್ದು ಕೂಡ ನಾವು ಡಿಟೆಕ್ಟ್ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿ ನಾವು ಅದು ನಮ್ಮ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತಕ್ಕಂಥದನ್ನ ಅಳವಡಿಸ್ಕೊಳ್ಳೋದಕ್ಕೆ ಈಗ ಆಲ್ರೆಡಿ ನಾವು MSIL ಜೊತೆಯೊಂದಿಗೆ ಸ್ಟಿಕ್ಕರನ್ನು, ಕ್ವಾಲಿಟಿ ಸ್ಟಿಕ್ಕರನ್ನು ಕೂಡ ನಾವು ಅದನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾವು ಈ ತಂತ್ರಜ್ಞಾನವನ್ನು ಬಳಸಿ ಇಂಥ ಏನು ಫೇಕ್ ಪ್ಯಾಕ್ ಇರ್ಬೋದು, ಫೇಕ್ ಸೋಪ್ ಇರ್ಬೋದು, ಅವುಗಳನ್ನು ಗುರುತಿಸೋದಕ್ಕೆ ನಮ್ಮ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೆಚ್ಚು ರೆಕಗ್ನೈಸ್ ಮಾಡೋದಕ್ಕೆ ಮತ್ತು ಒರಿಜಿನಾಲಿಟಿ ಅನ್ನತಕ್ಕಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಇದು ಮಾಡ್ತೀವಿ ಸರ್. ಈಗ GST ಕಡಿಮೆ ಆದ ಮೇಲೆ ನೀವು ಪ್ರೈಸ್ ಕಡಿಮೆ ಮಾಡಿದ್ದೀರಿ, ಬಟ್ ಅದರಲ್ಲಿ ಗ್ರಾಮಕ್ಕೂ ಸಹ ಕಡಿಮೆ ಮಾಡಿದ್ದೀರ? ಇಲ್ಲ ಸರ್, ಸೇಮ್ ಇದೆ. ಗ್ರಾಮ್ ಏನು ಕಡಿಮೆ ಆಗಿಲ್ಲ. ನಾವು ಬಳಕೆದಾರರು ನಮಗೆ ಅದರ ಒಂದು GST ಕಡಿಮೆ ಆದ್ಮೇಲೆ ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಆರ್ಡರ್ಸ್ ಪಾಸ್ ಆಗಿದೆ ಅಷ್ಟೊಂದು ನಾವು ಕೂಡ MRP ಕಡಿಮೆ ಮಾಡಿದ್ದೀವಿ. ಸೊ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಗ್ರಾಮೇಜ್ ಕಡಿಮೆ ಮಾಡಿಲ್ಲ, ಮಾಡಲಿಕ್ಕೂ ಬರೋದಿಲ್ಲ. ಇನ್ಫ್ಯಾಕ್ಟ್ ನಾವು ಗ್ರಾಮೇಜ್ ಕಡಿಮೆ ಮಾಡಬೇಕು ಅಂತ ಅಂದರೆ ನಾವು ಎಂಟರ್ ಡೈನೇ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಡೈನ ನಾವು ಪ್ರೊಡಕ್ಷನ್ ಮಾಡಬೇಕಂದ್ರೆ ಸುಮಾರು 6 ತಿಂಗಳು ಬೇಕಾಗ್ತದೆ ನಮಗೆ. ಆ ದೊಡ್ಡ ಪ್ರೋಸೆಸ್. ಇನ್ಫ್ಯಾಕ್ಟ್ ಡೈ ಮಾಡೋ ಪ್ರೋಸೆಸ್ ಇಟ್ಸೆಲ್ಫ್ ಇಸ್ ವೆರಿ ಲಾಂಗ್ ಪ್ರೋಸೆಸ್. ಸೊ ಹಾಗಾಗಿ 100% ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ನಾನು, ಯಾವುದೇ ತರಹದ ಗ್ರಾಮೇಜಲ್ಲಿ ಕಡಿಮೆ ಆಗಿಲ್ಲ. GST
ನಲ್ಲಿ ಏನು ರಿಡಕ್ಷನ್ ಬಂದಿದೆ ಆ ರಿಡಕ್ಷನ್ ಅನ್ನು ನಾವು ಕಸ್ಟಮರ್ಸ್ಗೆ ಪಾಸ್ ಆನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. जुड़े रहिएगा आपके अपने चैनल बीजापुर समय के साथ।